ನೈಸಾ? ಯಾ ಬ್ರೋ, ಆದ್ರೆ ಅದೇನು? ಓ, ಅದು ಲೋ ಯೂರಿಯಾ ಅಲರ್ಟ್. ಅದನ್ನು ಮತ್ತೆ ತುಂಬಿಸಬೇಕು. ಈ ಲೋ ಯೂರಿಯಾ ಅಲರ್ಟ್ ದೊಡ್ಡ ವಿಷಯನಾ? ಹೌದು. ಸೆಲೆಕ್ಟಿವ್ ಕ್ಯಾಟಲಿಟಿಕ್ ರಿಡಕ್ಷನ್ SCR ಸಿಸ್ಟಮ್ ಹಾನಿಕಾರಕ ಎಮಿಷನ್ಸ್ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ನೈಟ್ರೋಜನ್ ಆಕ್ಸೈಡ್ ಅನ್ನು ಯೂರಿಯಾ ಸೊಲ್ಯೂಷನ್ ಮತ್ತು ರಿಡಕ್ಷನ್ ಏಜೆಂಟ್ ನ ಸಹಾಯದಿಂದ ನೈಟ್ರೋಜನ್ ಮತ್ತು ನೀರಾಗಿ ಪರಿವರ್ತಿಸುತ್ತದೆ. ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ DEF ಅಥವಾ ಯೂರಿಯಾ ಲೆವೆಲ್ ಗೇಜ್ ಟ್ಯಾಂಕ್ ನಲ್ಲಿ ಉಳಿದಿರೋ ಯೂರಿಯಾ ಸೊಲ್ಯೂಷನ್ ನ ಅಂದಾಜು ಪ್ರಮಾಣ ಸೂಚಿಸುತ್ತೆ. ಈ ಲೆವೆಲ್ ಅನ್ನು ಕ್ಲಸ್ಟರ್ ನಲ್ಲಿರುವ ಯುಟಿಲಿಟಿ ವ್ಯೂ ನಲ್ಲಿ ನೋಡಬಹುದು. ಲೋ ಯೂರಿಯಾ ಲೆವೆಲ್ಸ್ 4 ಹಂತಗಳಲ್ಲಿ ಯೂರಿಯಾ ಲೆವೆಲ್ ಅಲರ್ಟ್ ಸೂಚಿಸುತ್ತೆ. ಮೊದಲಾಗಿ ಲೋ ಯೂರಿಯಾ ಅಂತ ಇಂಡಿಕೇಟರ್ ಲೈಟ್ ತೋರಿಸುವ ಮೆಸೇಜ್ ಮೂಲಕ ತಿಳಿಸುತ್ತದೆ. ಈ ಹಂತದಲ್ಲಿ ರಿಫಿಲ್ ಮಾಡಲು ಸಲಹಿಸುತ್ತೇವೆ. ಮೊದಲ ಅಲರ್ಟ್ ನಲ್ಲಿ ಯೂರಿಯಾ ತುಂಬದಿದ್ದರೆ ಎರಡನೇ ಅಲರ್ಟ್ ನಲ್ಲಿ ಲೈಟ್ ಕಾಣಿಸಿಕೊಳ್ಳುತ್ತೆ. ಎರಡನೇ ಅಲರ್ಟ್ ಲೈಟ್ ನಲ್ಲಿ ರಿಫಿಲ್ ಯೂರಿಯಾ ಅನ್ನು ಮೆಸೇಜ್ ಬರುತ್ತೆ. ಮೂರನೇ ಅಲರ್ಟ್ ಆದಾಗ ಯೂರಿಯಾ ಟ್ಯಾಂಕ್ ಬಹುತೇಕ ಖಾಲಿ ಆಗಿರುತ್ತೆ. ರಿಫಿಲ್ ಯೂರಿಯಾ ಅದರ್ವೈಸ್ ವೆಹಿಕಲ್ ವಿಲ್ ನಾಟ್ ಸ್ಟಾರ್ಟ್ ಮೆಸೇಜ್ ನೊಂದಿಗೆ ಲೈಟ್ ಕಾಣಿಸಿಕೊಳ್ಳುತ್ತೆ. ಚಾಲನ ಅಭ್ಯಾಸಗಳು ಮತ್ತು ಚಾಲನ ಪರಿಸ್ಥಿತಿಗೆ ಅನುಗುಣವಾಗಿ ನಿಜವಾದ ಚಾಲನ ದೂರವು ಬದಲಾಗಬಹುದು. ಯೂರಿಯಾ ಟ್ಯಾಂಕ್ ಖಾಲಿಯಾದಾಗ 4ನೇ ಅಲರ್ಟ್ ಲೈಟ್ ಕಾಣಿಸಿಕೊಳ್ಳುತ್ತೆ. ರಿಫಿಲ್ ಯೂರಿಯಾ ಅದರ್ವೈಸ್ ವೆಹಿಕಲ್ ವಿಲ್ ನಾಟ್ ಸ್ಟಾರ್ಟ್ ಮೆಸೇಜ್ ನೊಂದಿಗೆ ಲೈಟ್ ಕ್ಲಸ್ಟರ್ ನಲ್ಲಿ ಕಾಣುತ್ತೆ. 4ನೇ ಅಲರ್ಟ್ ನಂತರ ಎಂಜಿನ್ ಆಫ್ ಮಾಡಿದ ಮೇಲೆ ಯೂರಿಯಾ ತುಂಬುವವರೆಗೆ ವಾಹನವು ಸ್ಟಾರ್ಟ್ ಆಗುವುದಿಲ್ಲ. ಹಂಗೆ ಆದ್ರೆ ಯೂರಿಯಾ ಹೇಗೆ ತುಂಬೋದು? ಅದು ತುಂಬಾ ಸಿಂಪಲ್. ಹತ್ತಿರದ ಅಧಿಕೃತ 100 ಡೀಲರ್ ಅಥವಾ ಯಾವುದೇ ಫ್ಯೂಲ್ ಸ್ಟೇಷನ್ಗೆ ಹೋಗಿ ಮತ್ತು ಅದನ್ನು ತುಂಬಿಸಿಕೊಳ್ಳಿ. ನೋಡಿ, ಹಾನಿಕಾರಕ ಎಮಿಷನ್ಸ್ ಕಡಿಮೆ ಮಾಡಲು SCR ಎಚ್ಚರಿಕೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಆದ್ದರಿಂದ ಮೊದಲ ಅಲರ್ಟ್ ಬಂದ ತಕ್ಷಣ ನೀವು ಯೂರಿಯಾ ತುಂಬಿಸಿ ಖಚಿತಪಡಿಸಿ ಮತ್ತು ಸ್ವಚ್ಛ ಪರಿಸರಕ್ಕೆ ಕೊಡುಗೆ ನೀಡಿ.